ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀವ್ ಯಾವ್ದೇ ಹುಡುಗಿ ತೋರಿಸಿ ರಾಜ್ಕುಮಾರಿ ಸ್ವಯಂವರದಲ್ಲಿ ತಿರಸ್ಕರಿಸ್ತಾಳಲ್ಲ, ಹಾಗೆ ತಿರಸ್ಕರಿಸ್ತೀನಿ ಅಂತ ಹೇಳ್ಬಿಟ್ಟೋದ. ಅವನ್ ಹಾಗೆ ಅಂತಾನೆ, ಹಾಗಂತ ನಾವು ಸುಮ್ಮನೆ ಇರಕ್ಕಾಗತ್ಯೆ? ಆಹಾ, ನಾವು ಹುಡುಗಿಯರನ್ನ ತೋರ್ಸಿದ್ರೆ ಯಾರಾದ್ರೂ ಒಬ್ರು ಅವನ ಮನ್ಸನ್ನ ಗೆಲ್ತಾಳೆ. ಈಗ ಬೇಡ ಅಂತಾನೆ, ಮುಂದೆ ಮದುವೆ ಆಗ್ತೀನಿ ಅಂತಾನೆ. ಅಲ್ಲ, ಅಲ್ಲಿವರೆಗೂ ಹೋಗಿ ಹುಡುಗಿ ವಿಷಯ ತಿಳ್ಕೊಳ್ದೆ ಬಂದಿದ್ದೀರಲ್ಲ, ನಾನಾಗಿದ್ರೆ ಅಷ್ಟೊಂದು ಆತರ ಪಡ್ಬೇಡ ಸೀತಕ್ಕ. ಗುರುರಾಜನ್ಗೆ ಹೇಳಿದೀನಿ ಆ ಹುಡುಗಿ ಬಗ್ಗೆ ತಿಳ್ಕೊಂಡ್ ಬಾ ಅಂತ. ತಿಳ್ಕೊಂಡಿದ್ದಾಯ್ತಮ್ಮ. ಓಹ್ ಗುರುರಾಜ, ಯಾರಪ್ಪ ಹುಡುಗಿ? ಅಮ್ಮ, ಆ ಹುಡುಗಿ ಬಗ್ಗೆ ಎಲ್ಲ ವಿಚಾರಿಸ್ದೆ. ಆಕೆ ಹೆಸರು ಸರಸ್ವತಿ ಅಂತೆ. ವಾಸುದೇವಾಚಾರ್ಯರ ಮಗಳಂತೆ. ಅವರು ದೊಡ್ಡ ಜಾಗೀರ್ದಾರರಂತೆ. ಜಾಗೀರ್ದಾರರಾದ್ರೆ ಏನಂತೆ? ಒಂದು ಸರಿ ಆ ಹುಡುಗಿನ ನಮ್ ವೆಂಕಟನಾಥನ್ಗೆ ತೋರ್ಸೋಣ. ಅಲ್ಲ ಸೀತಕ್ಕ, ದೊಡ್ಡ ಜಾಗೀರ್ದಾರರು ನಮ್ ಸಂಬಂಧ ಒಪ್ತಾರಾ? ಎಲ್ಲ ಇಲ್ಲೇ ಹೇಳ್ತೀಯಲ್ಲೇ. ಹಾಗಲ್ಲ ಸೀತಕ್ಕ, ಹೆಣ್ಣು ತರ್ಬೇಕಾದ್ರೆ ಬಡವ್ರ ಮನೆಯಿಂದ ತರಬೇಕು, ಹೆಣ್ಣು ಕೊಡ್ಬೇಕಾದ್ರೆ ನಮಗಿಂತ ಎತ್ತರದವ್ರು ಕೊಡ್ಬೇಕು ಅಂತ ಹಿರಿಯರು ಹೇಳಿದಾರಲ್ವಾ? ಹಾ, ಹೇಳಿದ್ದಾರೆ, ಯಾರಿಲ್ಲ ಅಂದಿದ್ದು. ಹಾಗಂತ ಶ್ರೀಮಂತರ ಮನೆಯಲ್ಲಿ ಬೆಳೆದ ಹುಡುಗಿ ಹೊಂದ್ಕೊಂಡು ಹೋಗಲ್ಲ ಅಂತ ಯಾರು ಹೇಳಿಲ್ವಲ್ಲ. ಅತ್ತೆ, ಇದ್ಯಾಕೋ ಆಗೋ ಮಾತಲ್ಲ ಅಂತ ನನಗೂ ಅನಿಸ್ತಿದೆ. ಮುಚ್ಚೋ ಬಾಯಿ, ಯಾಕೋ ಅಪಶಕುನ ನುಡಿತೀಯಾ? ಅಪ್ಶಕುನ ಅಲ್ಲ ಸೀತಕ್ಕ, ವಾಸ್ತವ ಹೇಳ್ತಿದ್ದಾನೆ. ಇಲ್ಲೇ ಶ್ರೀಮಂತರು ಒಂದ್ ವೇಳೆ ನಾವು ಒಪ್ಪಿದ್ರು ಅವ್ರು ಒಪ್ಪದೆ ಹೋದ್ರೆ? ಲೇ ಗೋಪಿ, ಆ ಹುಡುಗಿ ಬಗ್ಗೆ ವಿಚಾರಿಸು ಅಂತ ಹೇಳಿದ್ದು ನೀನೆ. ಈಗ ಅನುಮಾನ ಪಡ್ತಿರೋದು ನೀನೆ. ನೀನ್ ಹೀಗೆಲ್ಲ ಯೋಚನೆ ಮಾಡಿದ್ರೆ ನೀನ್ ನಿನ್ ಮಗನ್ ಮದ್ವೆ ಮಾಡ್ದ ಹಾಗೇನೆ. ಇಲ್ಲ ಕಣೆ, ಪ್ರಯತ್ನನೇ ಪಡ್ದಿರಾ ಎಲ್ಲ ಇಲ್ಲೇ ನಿರ್ಧಾರ ಮಾಡ್ತೀಯಲ್ಲೇ.